ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ನಿಮಗೆ? ನಮ್ಗೆ ಯಾವತ್ತಿದ್ರೂ ನಮ್ಗೆ ಗಿಲ್ಲಿನೇ ಇಷ್ಟ. ಮೊನ್ನೆ ಗಿಲ್ಲಿಗೆ ರಿಷಾ ಹೊಡೆದ್ರು, ಹೇಗೆ ಅನ್ನಿಸ್ತು? ಬೇಜಾರಾಯಿತು. ಅದೇ ಏಟು ಗಿಲ್ಲಿ ಹೊಡೆದಿದ್ದರೆ ಸುಮ್ಮನೆ ಬೇರೆ ಬೇರೆ ಥರ ಎಲ್ಲ ಆಗಿರೋದು. ಇಲ್ಲಿ ಎಲ್ಲರಿಗೂ ಕೂಡ ಬೇಜಾರಾಯಿತು, ನಮಗೂ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ, ಕರ್ಮ ನೋಡ್ಕೊಳ್ಳೋದು. ಓಕೆ, ಯಾಕಂದ್ರೆ ಅವ್ರನ್ನ ಬಿಗ್ ಬಾಸ್ ಇಂದ ಹೆಲ್ಮೆಟ್ ಮಾಡಿಲ್ಲ ನೋಡಿ. ಲಾಸ್ಟ್ ಟೈಮ್ ಜಗದೀಶು ಮತ್ತು ರಂಜಿತ್ ಬರೀ ಕಳ್ಳಡಿಕೆ ಹೆಲ್ಮೆಟ್ ಮಾಡಿದ್ರು. ಹಾಂ, ಇವ್ರನ್ನ ರಿಷಾನ ಹೆಲ್ಮೆಟ್ ಮಾಡಿಲ್ಲ, ಹೇಗೆ ಅನಿಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಎಲಿಮಿನೇಟ್ ಮಾಡಬೇಕಾಯಿತು ಸರ್. ರಿಷಾ ಅವ್ರು ಹೋಗ್ಬೇಕಾಗಿತ್ತು. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದ್ಬಿಟ್ಟು ಇಷ್ಟೆಲ್ಲ ಇದು ಮಾಡ್ತಾರೆ ಅಂದರೆ ಬೇಡ ಅದು. ಈಗ ಬಿಗ್ ಬಾಸ್ ರೂಲ್ಸ್ ಅಂದರೆ ಒಬ್ರಿಗೊಂದು ಥರ ಒಬ್ರಿಗೊಂಥರ ಅನಿಸ್ತಾ ಇದೆಯಾ? ಮಾಡ್ತವ್ರೆ, ಅದೇ ಥರ ಮಾಡ್ತಿರೋದು. ಈಗ ನೋಡಿ, ರಿಷಾ ಅವರು ಗಿಲ್ಲಿಗೆ ಹೊಡೆದಿದ ತಕ್ಷಣ ಅದೇ ಸತಿ ಸೀಸನಲ್ಲಿ ಜಗದೀಶು ಮತ್ತು ರಂಜಿತ್ ಜಗಳ ಆಗಿದ ತಕ್ಷಣ ಅವ್ರಿಬ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ಬಿಟ್ರು. ಈ ಸತಿ ಗಿಲ್ಲಿಗೆ ರಿಷಾ ಹೊಡೆದಿದ್ರಲ್ಲ, ಅವ್ರನ್ನ ಎಲಿಮಿನೇಟ್ ಮಾಡಬೇಕಾಯ್ತಲ್ಲ, ಏನಕ್ಕೆ ಮಾಡಲಿಲ್ಲ? ವೀಕೆಂಡಲ್ಲಿ ಸುದೀಪ್ ಬಂದ ಮೇಲೆ ಏನಾರ ಬಗ್ಗೆ ಹಾಂ, ಆ್ಯಕ್ಷನ್ ತೊಗೊತಾರೆ ಸರ್, ಪಕ್ಕ ತಾಂಡೆ ತೊಗೊತಾರೆ. ಹೊರಗಡೆ ಕಳಿಸ್ತಾರೆ ಅನಿಸ್ತಿದೆ ಪಕ್ಕ. ಕಳಿಸ್ತಾರೆ, ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಆ್ಯಕ್ಷನ್ ತೊಗೊತಾರೆ ನಮ್ಮ ಬಾಸ್. ಈ ವಾರದ ಬಿಗ್ ಬಾಸ್ ಹೇಗೆ ಅನಿಸ್ತು ನಿಮಗೆ? ಈ ವಾರದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡೋರೆ, ಆಡಲಿ. ಈ ಮನೆಯಿಂದ ಪತ್ರ ಬಂದಾಗಲೂ ಪಾಪ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಬೇಜಾರಾಯಿತು. ಸ್ವಲ್ಪ ಜನ ಹತ್ತರು. ಇವಾಗ ನಮ್ಮ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಆಡ್ತವ್ರೆ. ಸತಿ ನಾನು ಅವ್ರನ್ನ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ನಿಮ್ಮ ಇಂಟರ್ವ್ಯೂದಲ್ಲಿ. ಈ ಸತಿ ಅವ್ರ ಆಟಗಳು ನೋಡಿದ್ಮೇಲೆ ಅವ್ರು ಬಂದಿದ್ದು ತುಂಬ ಸೂಪರಾಗಿ ಆಡ್ತವ್ರು. ಆಟನ ಅವರು ಆಡಲಿ ಅಂತ ಹೇಳ್ಕೊಂತೀವಿ. ಹಾಂ, ಈಗ ಚೇಂಜ್ ಆಗಿದೆ, ಚೆನ್ನಾಗಿ ಆಡ್ತವ್ರು ಅವರು. ಈಗ ಗಿಲ್ಲಿ ಅಣ್ಣ ಅವ್ರ ತಂಗಿ ಚೆನ್ನಾಗೈತೆ. ಇವಾಗ ಕಾವ್ಯ ಅವರು ಎಲ್ಲ ಚೆನ್ನಾಗಿ ಆಡ್ತವ್ರೆ, ಆಡಲಿ. ಈಗ ಮೊನ್ನೆ ಲೆಟರ್ನ ಕಾವ್ಯಗೆ ಬಿಟ್ಕೊಟ್ರು, ಅದ್ರ ಬಗ್ಗೆ ಏನು ಅನಿಸ್ತು? ಅದೇನೆ, ಎಷ್ಟೇ ಆದರೂ ನಮ್ಮ ಗಿಲ್ಲಿ ಅಲ್ವಾ, ಬಿಡ್ತಾರೆ. ನಮ್ಮ ಗಿಲ್ಲಿ ಅವ್ರ ಮನೆ ಪತ್ರ ಬಂದಾಗ ಅವ್ರು ಇಸ್ಕೋಬೋದಾಗಿತ್ತು. ಅಂತ ಕೇಳ್ರಿ, ನಮ್ಮ ಕಾವ್ಯ ಅವ್ರ ಮನೆಯಿಂದ ಪತ್ರ ಬಂದೈತೆ ಅನ್ನೋ ಒಂದು ಉದ್ದೇಶಕ್ಕೆ ಕೊಟ್ಬಿಟ್ರು ಅವ್ರಿಗೆ. ಓಕೆ, ಅಶ್ವಿನಿ ಜಾಹ್ನವಿಗೆ ಒಂದು ಪತ್ರನ ಕೊಟ್ಟರು, ಎಲ್ಲೋ ಗೇಮ್ ಮಾಡ್ತಾ ಇದ್ದಾರೆ ಅನಿಸ್ತಿದೆ ಅದು ನೋಡಿದ್ರೆ. ಪಕ್ಕ ಅನಿಸುತ್ತೆ, ಪಕ್ಕ. ಕೊಟ್ಟಿದ್ದಾರೆ. ಹಾಂ, ಅವರು ಆಡ್ತವ್ರೆ, ಬಟ್ ಅವ್ರ ಮೇಲೆ ಅಷ್ಟು ಚೆನ್ನಾಗಿ ಆಡ್ತಾಯಿಲ್ಲ ಅವರು. ನಮ್ಮ ಮಲ್ಲು ಅವರು ಚೆನ್ನಾಗಿ ಆಡ್ತವ್ರೆ. ಉತ್ತರ ಕರ್ನಾಟಕದಿಂದ ಬಂದು ಮೊನ್ನೆ ಔಟ್ ಆಫ್ ಪಬ್ಲಿಕ್ ಎಲ್ಲ ಒಳಗಡೆ ಎಂಟ್ರಿ ಕೊಟ್ಟಾಗ ನಮ್ಮ ಮಲ್ಲು ಅವರು ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ. ಅವರು ಏನೋ ಹೇಳಿದ್ದಾರೆ, ಕ್ಯಾಪ್ಟನ್ ನಾನು ಹಾಗೆ ಐತೀನಿ, ಹಳ್ಳಿ ಹುಡುಗನ ಗೊತ್ತು, ನಾನು ತೋರಿಸ್ತೀನಿ ಅಂತ ಹೇಳವ್ರೆ. ತೋರಿಸ್ಲಿ, ಚೆನ್ನಾಗಿ ಆಡ್ತವ್ರೆ, ಅವರು ಆಡಲಿ ಅಂತ ಅಂದ್ಕೊತೀವಿ. ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೋದು? ಈ ವಾರ ಯಾರು ಕ್ಯಾಪ್ಟನ್ ಆಗ್ಬೋದು ಅಂದರೆ ನಮ್ಮ ಮಲ್ಲು ಅವ್ರು ಆಗ್ಬೋದು, ಇಲ್ಲಾಂದರೆ ಗಿಲ್ಲಿ ಅವ್ರು ಆಗ್ಬೋದು. ಗಿಲ್ಲಿ ಅವ್ರು ಆಗೋಕ್ಕೆ ಚಾನ್ಸ್ ಇಲ್ಲ. ಹಾಂ, ಕಾವ್ಯ ಅವ್ರು ಆಗಲ್ಲ, ಮಲ್ಲು ಅವರೇ ಆಗೋದು. ಮಲ್ಲುನೇ. ಹಾಂ, ಹೈಯೆಸ್ಟ್ ಅವ್ರಿಗೆ ಬಿದ್ದಿರೋದು. ಮೊನ್ನೆ ಪಬ್ಲಿಕ್ ಅವರೆಲ್ಲ ಎಂಟ್ರಿ ಕೊಟ್ಟಾಗ ಅವತ್ತು ಅದೇ ಥರನೇ ಮಾತಾಡಿದ್ರಲ್ಲ ಅವರೇನು. ರೈತರು ಹಳ್ಳಿ ಹುಡ್ಗನ ಗತ್ತು ನಾನು ತೋರಿಸ್ತೀನಿ ಅಂತ ಚೆನ್ನಾಗಿ ಆಡ್ತವ್ರೆ, ಅವರು ಆಡಲಿ. ಅವರೇ ಕ್ಯಾಪ್ಟನ್ ಆಗಬೇಕು, ಆಗಲಿ. ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ನಮ್ಗೆ ಯಾರು ಗೆಲ್ಲಬೇಕು ಅಂದರೆ ನಮ್ಮ ಗಿಲ್ಲಿನೇ ಗೆಲ್ಲಬೇಕು ಯಾವತ್ತೇ ಇವರು. ಚೆನ್ನಾಗಿ ಮಾಡ್ತಾಯಿದ್ದಾರೆ ಸರ್, ಅವರು ಚೆನ್ನಾಗಿ ಆಡ್ತವ್ರೆ. ನಮ್ಮ ಸತೀಶ್ ಅವರು 100 ಕೋಟಿ ನಾಯಿ ಇದೆ ಅಂದ್ರಲ್ಲ, ಆ ವಿಡಿಯೋ ನೀವು ನಮಗೆ ಕೊಲಾಬ್ ಮಾಡಿದಾಗ ಆ ವಿಡಿಯೋನ ಅವ್ರು ಸ್ಟೋರಿಗೆ ಹಾಕಿದರು. ನಮ್ಮ ಅದೇ ಸತೀಶ್ ಸ್ಟೋರಿಗೆ ಹಾಕಿದರು. ಆ ವಿಡಿಯೋನ ಸ್ಟೋರಿಗೆ ಹಾಕಿದ್ರು, ಎಲ್ಲ ವೀಡಿಯೋಸು ಹಾಕಿದ್ರು. ನಾನು ನೋಡಿದೆ, ನೋಡ್ಬಿಟ್ಟು ಲೈಕ್ ಕೊಟ್ಟಿದ್ದೆ. ಅವರು ಬಿಗ್ ಬಾಸಲ್ಲಿ ಒಂಥರ ಚೆನ್ನಾಗಿ ಆಡ್ತವ್ರೆ. ದೊಡ್ಡ ಕ್ಯಾಪ್ಟನ್ ತಗೊಂಡು ಸತಿ ಎಲ್ಲ ಚೆನ್ನಾಗಿ ಅವ್ರ ಮನೆಯಿಂದ ಎಲ್ಲ ಫೋನ್ ಬಂದಾಗ ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿ, ಎಲ್ಲರೂ ಹಿಂಗೆ ನಾಮಿನೇಟೆಡ್ ಆಗಿದ್ದಾರೆ ಅಂತ ಗಿಲ್ಲಿಯವ್ರ ಅಪ್ಪಂಗೆ ಫೋನ್ ಮಾಡಿ, ಅವ್ರು ಗಿಲ್ಲಿಯವ್ರ ಅಪ್ಪ ಎಲ್ಲ ಚೆನ್ನಾಗಿ ಮಾತಾಡಿ, ಅವರು ಒಂಥರ ಬಿಗ್ ಬಾಸಲ್ಲಿ ಒಂಥರ ಅಪ್ಪ ಚೆನ್ನಾಗಿ ಆಡ್ತವ್ರೆ. ಅವರು ಚಂದ್ರಪ್ರಭಾರು ಆಡ್ತವ್ರು ಚೆನ್ನಾಗಿದೆ ಸರ್. ಅವರು ಮತ್ತು ನಮ್ಮ ಗಿಲ್ಲಿಯವ್ರ ಪಾರ್ಟ್ನರ್ ಅಲ್ವಾ, ಚೆನ್ನಾಗಿ ಆಡ್ತವ್ರೆ, ಆಡಲಿ. ಹಾಂ, ಕಾಣಿಸ್ತಾ ಇಲ್ಲ ಸರ್ ಅಷ್ಟು. ಬಿಗ್ ಬಾಸಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅವರು. ಅದೇನಕ್ಕೆ ಅಂತ ನಾವು ಕೇಳೋಕ್ಕಾಗಲ್ಲ. ಬಿಗ್ ಬಾಸಲ್ಲಿ ಅಷ್ಟು ಕಾಣಿಸ್ತಿಲ್ಲ. ನಾನು ನೋಡಿದ್ಬಿಟ್ಟಿಗೆ ಸೈಲೆಂಟ್ ಆಗಿಬಿಟ್ಟವ್ರೆ. ಈಗ ಇಲ್ಲಿ ಆಚೆ ಇದ್ದಾಗ ಮಾತ್ರ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಒಳಗಡೆ ಹೋದ್ಮೇಲೆ ಅದೇನಕ್ಕೆ ಹಿಂಗಾಗೋರೋ ನಮಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಬಂದಾಗ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಬರೋಕ್ಕೂ ಮುಂಚೆ ಚೆನ್ನಾಗೇ ಆಡ್ತಾಯಿದ್ರು. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅವರೆಲ್ಲ ಬಂದಮೇಲೆ ಅದು ಏನಾಗಿದೆ ಅಂತಲೇ ಗೊತ್ತಿಲ್ಲ. ಚೆನ್ನಾಗಿ ಆಡ್ತವ್ರೆ, ಆಡಲಿ. ಹಾಂ, ಮಾಡಬಾರ್ದಾಗಿತ್ತು ಸರ್. ಅದೇ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದ್ಬಿಟ್ಟು ಈ ಥರ ಎಲ್ಲ ಮಾಡೋದು ತಪ್ಪು ಸರ್. ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು ಆಡಿದ್ರೆ ಅದೊಂದು ಇದು ಇರುತ್ತೆ. ಏನೇನೋ ಮಾತಾಡ್ತಾರೆ, ಒಂದಕ್ಕೊಂದು ಲಿಂಕೇ ಇರೋಲ್ಲ, ಆ ಥರ ಮಾತಾಡ್ತಾರೆ. ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಅವರು ಆಡಲಿ. ನಾಳೆ ವೀಕೆಂಡಲ್ಲಿ ನಮ್ಮ ಕಿಚ್ಚವ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ. ಮೊನ್ನೆ ಗಿಲ್ಲಿಗೆ ಇದಾಗಿದ್ದು ನ್ಯಾಯ ಬೇಕೇ ಬೇಕದು. ಹಂಗೆ ಆಗಬಾರ್ದಾಗಿತ್ತು, ಆಗಿದೆ. ಏನೂ ಮಾಡೋಕ್ಕಾಗಲ್ಲ.
ಚೆನ್ನಾಗಿ ಆಡ್ತವ್ರು ಸರ್ ಅವರು. ಎಲ್ಲರೂ ಚೆನ್ನಾಗಿ ಆಡ್ತವ್ರು. ಬಿಗ್ ಬಾಸಲ್ಲಿ ನಮ್ಮ ಕಾಕ್ರೋಜ್ ಇವಾಗ ಸೈಲೆಂಟ್ ಆಗಿರೋದು. ಎಲ್ಲ ಮಿಕ್ತವರೆಲ್ಲ ಚೆನ್ನಾಗಿ ಆಡ್ತವ್ರೆ. ಆಡಲಿ. ಆದರೆ ನಮ್ಮ ಗಿಲ್ಲಿ ಯಾವತ್ತಿದ್ರು ನಮ್ಮ ಗಿಲ್ಲಿನೇ ಗೆಲ್ಬೇಕು ನಮಗೆ. ನನ್ನ ಫೇವ್ರೇಟ್ ಪರ್ಸನ್ ಅಂದರೆ ಗಿಲ್ಲಿ. ಮತ್ತು ರಕ್ಷಿತ್ ಅವರು ಚೆನ್ನಾಗಿ ಆಡ್ತವ್ರೆ. ಮೊನ್ನೆ ಕಾವ್ಯ ಒಂದು ಆಟ ಆಡ್ಬಿಟ್ರು, ಬೆಳಗ್ಗೆನೇ ಹೋಗ್ಬಿಟ್ಟು ಅವು ಚಿಕ್ಕೊಂಬಿಟ್ಟಿದ್ರು. ತುಂಬ ಕಡೆ ಹುಡುಕ್ಬಿಟ್ರು, ಎಲ್ಲೋದು ಹೇಗೆ ನಮ್ಮಲ್ಲೂ ಅದು ತುಂಬ ಚೆನ್ನಾಗಿ ಇದು ಮಾಡ್ದ ನಮ್ಮ ಮಲ್ಲು ಅವರು ಮತ್ತು ಗಿಲ್ಲಿ ಅವರು ಬಾಕ್ಸ್ ಎತ್ತು ನೋಡಿದ್ರೆ ಬಾಕ್ಸಲ್ಲಿ ಏನೂ ಇಲ್ಲ, ಚೆನ್ನಾಗಿ ಆಡಿದ್ರು ಅವರು. ಆಮೇಲೆ ನಮ್ಮ ಕಾವ್ಯವರು ಅದೆಲ್ಲ ಬಚ್ಚಿಕೊಂಡಿದ್ರು, ಆಮೇಲೆ ಬಂದರು, ಚೆನ್ನಾಗಿತ್ತು. ಸೂರಜ್ ಮತ್ತು ರಾಶಿಕಾ ಲವ್ ಸ್ಟೋರಿ ಹೇಗಿದೆ? ಏನೋ ಸರ್, ನಾನು ಒಂದು 3-4 ದಿನ ನೋಡಿದ ಮಟ್ಟಿಗೆ ಅವ್ರ ಲವ್ ಸ್ಟೋರಿಗೆ ಪರ್ಫೆಕ್ಟಾಗಿತ್ತು. ಇವಾಗ ನೋಡಿದ ಮಟ್ಟಿಗೆ ಅವ್ರ ಜೊತೆನೇ ಸೇರ್ತಾ ಇಲ್ಲ. ಏನೋ ಬ್ರೇಕಪ್ ಅನ್ಕೊತೀನಿ ಸರ್. ಎಲ್ಲ ಫೇಕು, ಅದು ಯಾವತ್ತು ಫೇಕ್ ಅದು. ನಾನು ಅವತ್ತೇ ಅಂದ್ಕೊಂಡೆ, ಬಂದಿದ್ದ ದಿವಸನೇ ಎಲ್ಲ ಟ್ರೂ ಆಗಿ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಮೊನ್ನೆ ಅವರು ಶಿವರಾಜ್ ಅವರ ಲವರ್ ಏನೋ ಮಾತಾಡಿದಾಗ ಅದೇನೋ ಒಂದು ಬ್ರೇಕಪ್ ಅನ್ನೋ ಒಂದು ಇದು ಕೇಳಿ ಅವಾಗ ಗೊತ್ತಾಯಿತು ಎಲ್ಲ ಬ್ರೇಕಪ್ ಆಗಿರ್ಬೋದೇನೋ ಅಂತ, ಅಷ್ಟೇ. ನಿಮಗೆ ಈಗ ಸದ್ಯ ಪರಿಸ್ಥಿತಿ ನೋಡಿದ್ರೆ ಟಾಪ್ 5 ಯಾರ್ಯಾರು ಬರ್ಬೋದು? ಟಾಪ್ 5ಗೆ ನಮ್ಮ ರಕ್ಷಿತಾ ಬರ್ಬೋದು. ಒಂದು ಇನ್ನು 4 ಜನ. ಇನ್ನು ಟಾಪ್ 4ಗೆ ನಮ್ಮ ಯಾರು ಹೊಸ್ದಾಗಿ ಇವರು ಅಶ್ವಿನಿ ಅವ್ರು ಬರ್ಬೋದು. 2 ಆಯ್ತು, ಇನ್ನು 3 ಜನ. 3ನೇದಕ್ಕೆ ನಮ್ಮ ರಘು ಅವ್ರು ಬರ್ಬೋದು. 2ನೇದಕ್ಕೆ ನಮ್ಮ ಕಾವ್ಯ ಅವ್ರು ಬರ್ಬೋದು. 1ನೇದಕ್ಕೆ ಗಿಲ್ಲಿ ಬರ್ತಾನೆ. ಟಾಪ್ 1 ಟಾಪ್ 2 ಹಾಂ, ಅವರೇ ಇರಬೇಕು, ಅವರೇ ಇರಲಿ. ಓಕೆ ಬ್ರೋ. ಹಾಂ, ಓಕೆ. ಈ ವೀಕ್ ಎಲಿಮಿನೇಷನ್ ಯಾರಾಗ್ಬೋದು? ಈ ವೀಕ್ ಎಲಿಮಿನೇಷನಲ್ಲಿ ನಮ್ಮ ಯಾರಾಗ್ಬೋದು? ಹಾಂ, ಯಾರಾಗ್ಬೋದು ಅಂದರೆ ನಮ್ಮ ಅಶ್ವಿನಿ ಅವ್ರು ಆಗ್ಬೋದು. ಆಗ್ತಾರೆ. ಏಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಆಡ್ತಾಯಿಲ್ಲ ಅವರು. ಇಲ್ಲಾಂದರೆ ಕಾಕ್ರೋಜ್ ಅವ್ರು ಆಗ್ಬೋದು, ಹೇಳೋಕ್ಕಾಗಲ್ಲ. ಕಾಕ್ರೋಜ್ ಆಗೇ ಆಗ್ತಾರೆ. ಹಾಂ, ಸೈಲೆಂಟ್ ಆಗಿದ್ದಾರೆ. ಎಲ್ಲ ಕಡೆ ಎಲ್ಲೂ ಕಾಣಿಸ್ಕೊಂತಿಲ್ಲ ಅಷ್ಟು ಅವರು ಎಲ್ಲೂ. ಹಾಂ, ಇವಾಗ ಕಡಿಮೆ ಮಾಡಿದ್ದಾರೆ. ಫಸ್ಟು ಕಳಪೆ ಅನ್ನೋದೊಂದು ಕೊಟ್ಟಾಗ ನಮ್ಮ ರಘು ಸರ್ಗೆಲ್ಲ ಓವರಾಗಿ ಮಾತಾಡಿದ್ರು ಅವರು. ಅದನ್ನು ನಮ್ಮ ಸುದೀಪ್ ಅವರು ಇದು ಮಾಡಿ ಆವಾಗಿಂದ ಅವರು ರಘು ಸರ್ನ ಒಂದು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಅವ್ರು ಈಗ ಅವರು ಒಟ್ಟಿನಲ್ಲಿ ನಾಡ್ದಾಗ ಎಲಿಮಿನೇಷನಲ್ಲಿ ನಮ್ಮ ಕಾಕ್ರೋಜ್ ಅವ್ರು ಹೋಗ್ಬೋದು ಅಂತ ಅನಿಸುತ್ತೆ ನಮಗೆ. ಇನ್ನೊಂದು ಸುದೀಪ್ ಸರ್ ಎಲ್ಲೋ ಈ ಸಲ ಜಾಹ್ನವಿಗೆ ಮತ್ತು ಅಶ್ವಿನಿ ಬಂದರೆ ತುಂಬ ಫೇವರಿಸಮ್ ಮಾಡ್ತಾ ಇದ್ದಾರೆ, ತುಂಬ ಕ್ಲಾಸ್ ತೊಗೊಳಲ್ಲ ಅಂತ ಒಂದು ಕಡೆ ವಾದ. ಸರ್ ಇಲ್ಲ, ಅದೇನೋ ಗೊತ್ತಿಲ್ಲ ಸರ್ ನಮಗೆ. ಆ ಥರ ಏನೋ ಅನಿಸಿಲ್ಲ ನಮಗೆ. ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾಯಿದ್ದಾರೆ ಅವರು. ಎಲ್ಲರಿಗೂ ಒಂದೇ ಥರ ಮಾಡ್ತಾಯಿದ್ದಾರೆ. ಈ ಸಲ ವೀಕೆಂಡಲ್ಲಿ ಹಾಟ್ ಟಾಪಿಕ್ ಏನು? ಸುದೀಪ್ ಅವರು ಏನು ಹಾಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾರೆ? ಅದೇನೇ ಮ್ಯಾನ್ ಹ್ಯಾಂಡ್ಲಿಂಗ್ದು ಅದ್ರದ್ದೇನಾದ್ರು ಡಿಸ್ಕಸ್ ಮಾಡ್ತಾರಾ? ಇದೇ ಸರ್ ಮೊನ್ನೆ ಆಗಿದ್ದು. ರಿಷಾ ಅವ್ರ ಬಗ್ಗೆ ಪಕ್ಕ ಡಿಸಿಷನ್ ತಗೊತಾ ಇರೋರು ಗೊತ್ತು ನಮಗೆ. ತಗೊಳ್ಳೇಬೇಕದು. ಯಾಕಂದರೆ ಎಷ್ಟು ಜನದ ಮುಂದೆ ಅವ್ರಿಗೆ ಅವಮಾನ ಮಾಡಿರೋ ಅದೇ ಏಟ್ನ ಅವರು ನಮ್ಮ ಗಿಲ್ಲಿಯವರು ರಿವರ್ಸ್ ಹೊಡೆದಿದ್ದಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರಾ? ನಮ್ಮ ಗಿಲ್ಲಿಯವರು ಅದೇ ಕೇಳಿರೋದು, ಸುಮ್ಮನೆ ಇರ್ತಿದ್ರಾ? ಎಲಿಮಿನೇಷನ್ ಆಗ್ಬೋದಾ? ಇಲ್ಲ, ಚಾನ್ಸ್ ಕೊಡ್ಬೋದೇನೋ. ಹಾಂ, ಹೋದ ಸತಿ ಜಗದೀಶ್ ಅವ್ರು ಆಗಿದ್ರು, ಈ ಸತಿ ಏನೋ ಗೊತ್ತಿಲ್ಲ.